ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಎಸ್ ಬಿ ಹುರ್ತಿಯ ಈ ಒಂದು ವಿಶೇಷವಾಗಿರುವಂತಹ ವಿಡಿಯೋ ನೋಡೋಕ್ಕೆ. ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, ಈಗಾಗಲೇ ದೇಶದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ 2.0 ಎನ್ನುವಂತಹ ಈ ಒಂದು ಸ್ಕೀಮು ತುಂಬ ಪಾಪ್ಯುಲರ್ ಆಗಿದೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಮನೆ ನಿರ್ಮಾಣ ಮಾಡುವವರಿಗೆ ಕೇಂದ್ರ ಸರ್ಕಾರ ಮನೆ ಕಟ್ಟಡ ಮಾಡಿಕೊಳ್ಳಲು ಸಬ್ಸಿಡಿ ಹಣ ನೀಡುತ್ತೆ, 2,50,000 ರೂಪಾಯಿವರೆಗೆ. ಸೊ ನೀವು ಬ್ಯಾಂಕುಗಳಿಂದ ಏನಾದರೂ ಸಾಲ ಪಡೆದು ಮನೆ ನಿರ್ಮಾಣ ಮಾಡಿದರೆ ಅಥವಾ ಮನೆ ನಿರ್ಮಾಣ ಮಾಡ್ತಾ ಇದ್ದರೆ ಬ್ಯಾಂಕುಗಳಿಂದ ಸಾಲ ಪಡೆದು ನಿಮಗೆ ಸಾಲ ಪಡೆಯುವ ಸಂದರ್ಭದಲ್ಲಾಗಲಿ ಅಥವಾ ಸಾಲ ಪಡೆದ ನಂತರವಾಗಲಿ ನೀವು ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎನ್ನುವಂತಹ ಪೋರ್ಟಲಿಂದ ಅರ್ಜಿ ಸಲ್ಲಿಸಿರ್ತೀರ. ಸೊ ಆ ಅರ್ಜಿ ಸಲ್ಲಿಸಿರುವಂತಹ ಅರ್ಜಿ ಸಂಖ್ಯೆ ನಿಮ್ಮ ಹತ್ರ ಇದ್ದರೆ ನೇರವಾಗಿ ನೀವು ಆ ಒಂದು ಅರ್ಜಿ ಸಂಖ್ಯೆಯನ್ನು ನಮೂದಿಸಿ ಎಂಟ್ರಿ ಮಾಡಿ ನಿಮ್ಮ ಮೊಬೈಲ್ ಫೋನಲ್ಲೇ ನಿಮ್ಮ ಅರ್ಜಿ ಅಪ್ರೂವಲ್ ಆಗಿದೆನಾ ರಿಜೆಕ್ಟ್ ಆಗಿದೆನಾ ಹಾಗೂ ನಿಮಗೆ ಸಬ್ಸಿಡಿ ಹಣ ಸಿಗತ್ತೆ ಅಥವಾ ಇಲ್ಲ, ಹಾಗೂ ನೀವು ಅರ್ಜಿ ಸಲ್ಲಿಸಿರುವ ಮಾಹಿತಿ ಸರಿಯಾಗಿ ಕೊಟ್ಟಿದ್ದೀರಾ ಅಥವಾ ಇಲ್ಲ, ಹಾಗೂ ನಿಮಗೆ ಇದರ ಒಂದು ಸಬ್ಸಿಡಿ ಹಣ ನೇರವಾಗಿ ಸಿಗಬೇಕಾದ್ರೆ ಇಲ್ಲಿ ಅರ್ಜಿ ಅಪ್ರೂವಲ್ ಆಗಿರಬೇಕು. ಅರ್ಜಿ ರಿಜೆಕ್ಟ್ ಆದರೆ ಹಣ ಸಿಗಲ್ಲ. ಸೊ ಅದಕ್ಕೆ ಈ ಒಂದು ಅರ್ಜಿ ಪೆಂಡಿಂಗಲ್ಲಿದ್ದರೆ ಇನ್ನೂ ನೀವು ವೇಟ್ ಮಾಡಬೇಕು. ಹಾಗಾದರೆ ನೀವು ಅರ್ಜಿ ಸಲ್ಲಿಸಿರುವಂಥ ಅರ್ಜಿಯ ಸ್ಥಿತಿ ಸ್ಟೇಟಸ್ ಏನಾಗಿದೆ ಅಂತ ನಿಮ್ಮ ಮೊಬೈಲ್ ಫೋನಲ್ಲಿ ಒಂದು ಚುಟ್ಕೆ ಹೊಡೆಯೋದ್ರಲ್ಲಿ ನೀವು ಚೆಕ್ ಮಾಡಬಹುದು. ಬನ್ನಿ, ಹಾಗಾದರೆ ಲೇಟ್ ಮಾಡೋದೇ ಬೇಡ. ಸ್ನೇಹಿತರೆ, ನೀವು ಈ ಒಂದು ವಿಡಿಯೋನ ದಯವಿಟ್ಟು ನೆಟ್ ಸೆಂಟರ್ದವ್ರು ನೋಡ್ತಾ ಇದ್ರೆ ನಿಮಗೂ ಹೆಲ್ಪ್ ಆಗುತ್ತೆ, ಹಾಗೂ ಯಾರಾದರೂ ಅರ್ಜಿ ಸಲ್ಲಿಸಿರೋರು ನೋಡ್ತಾ ಇದ್ರೆ ನಿಮಗೂ ಹೆಲ್ಪ್ ಆಗುತ್ತೆ, ಅಥವಾ ಅರ್ಜಿ ಸಲ್ಲಿಸ್ಬೇಕಂತ ಯೋಚನೆ ಮಾಡ್ತಾ ಇರೋರು ಇದ್ರೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾದರೆ ಏನು ಮಾಡಬೇಕು, ಮೊದಲು ನೀವು ಅರ್ಜಿ ಸಲ್ಲಿಸಿರುವಂತಹ ಈ ಒಂದು ಅಪ್ಲಿಕೇಶನನ್ನು ಓಪನ್ ಮಾಡಿಕೊಳ್ಳಬೇಕು. ಈ ರೀತಿ ಒಂದು ಅಪ್ಲಿಕೇಶನ್ ಕೊಟ್ಟಿರ್ತೀರಾ ನೀವು ಈ ಒಂದು ಆವಾಸ್ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ. ಅಪ್ಲಿಕೇಶನ್ ಫಾರ್ಮ್ ಫಾರ್ ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್, ಇದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು. ನಿಮಗೆ ಈಗಾಗಲೇ ಈ ಒಂದು ಅರ್ಜಿ ಸಲ್ಲಿಸುವಂಥ ಮಾಹಿತಿ ಗೊತ್ತಿಲ್ಲ ಅಂದರೆ ನನಗೆ ವಿಡಿಯೋ ಕೆಳಗಡೆ ಕಮೆಂಟ್ಸ್ ಮಾಡಿ, ನಾನು 100% ನಿಮಗೆ ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಆನ್ಲೈನಲ್ಲಿ ಅಂತ ಪಿನ್ ಟು ಪಿನ್ ತಿಳಿಸ್ಕೊಡ್ತೇನೆ. ಹಾಗೂ ನೀವು ಅರ್ಜಿ ಸಲ್ಲಿಸಿದ ನಂತರ ಇದೇ ಇಲ್ಲಿ ಮೇಲೆ ಕಾಣುವಂಥ ಅಪ್ಲಿಕೇಶನ್ ನಂಬರ್ ಏನಿದೆ ನೋಡಿ, KA0 ಇಂದ ಸ್ಟಾರ್ಟ್ ಆಗುತ್ತೆ. ಈ ಅಪ್ಲಿಕೇಶನ್ ನಂಬರನ್ನು ಹಾಕಿ ನೀವು ಬ್ಯಾಂಕುಗಳಲ್ಲಿ ಸಾಲ ಪಡೆಯಲು ಅರ್ಜಿ ಹಾಕಿದಾಗ ಮಾತ್ರ ಈ ಅಪ್ಲಿಕೇಶನಲ್ಲಿ ಕೆಲಸ ಮಾಡುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇವಾಗ ನೀವು ಇದರ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡಬೇಕಂದ್ರೆ ಬಹಳ ಸಿಂಪಲ್ ಆಗಿದೆ ಸ್ನೇಹಿತರೆ. ಇಲ್ಲಿ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೇನೆ, ಅಲ್ಲಿ ಕ್ಲಿಕ್ ಮಾಡಿ ಈ ರೀತಿ ವಿಂಡೋ ಓಪನ್ ಆಗುತ್ತೆ. ನೀವು ಮೊಬೈಲಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಪರವಾಗಿಲ್ಲ, ಆ ವಿಡಿಯೋ ಕೆಳಗಡೆ ಬಾಕ್ಸಲ್ಲಿ ಕೆಳಗಡೆ ಲಿಂಕ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋ ಓಪನ್ ಆದಾಗ ಇಲ್ಲಿ 3 ಆಪ್ಷನ್ ಕೊಟ್ಟಿದ್ದಾರೆ: ಬೆನಿಫಿಷರಿ ಕೋಡ್ ಆರ್ ಅಪ್ಲಿಕೇಶನ್ ನಂಬರ್. ನೆಕ್ಸ್ಟ್ ನೋಡಿ, ನೇಮ್ ಹ್ಯಾಸ್ ಪರ್ ಆಧಾರ್ ಕಾರ್ಡ್. ನಿಮ್ಮ ಹತ್ರ ಈ ಅಪ್ಲಿಕೇಶನ್ ಕಳೆದೋಗಿದ್ರೆ ಆ ಅಪ್ಲಿಕೇಶನ್ ನಂಬರನ್ನು ಹುಡುಕೋ ಮಾಹಿತಿ ಕೂಡ ಇದರಲ್ಲೇ ಸಿಗುತ್ತೆ. ಸೊ ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕಿ ಚೆಕ್ ಮಾಡ್ಬೋದು, ಅಥವಾ ನಿಮ್ಮ ಹೆಸರು ಹಾಗೂ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಚೆಕ್ ಮಾಡ್ಬೋದು, ಅಥವಾ ನಿಮ್ಮ ಮೊಬೈಲ್ ನಂಬರು ಹಾಗೂ ಆಧಾರ್ ಕಾರ್ಡ್ದಲ್ಲಿರೋ ಥರ ಹೆಸರನ್ನು ಹಾಕಿ ನೀವು ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡ್ಬೋದು. ನಾವು ಇವಾಗ ಅಪ್ಲಿಕೇಶನ್ ನಂಬರನ್ನು ಹಾಕಿ ಚೆಕ್ ಮಾಡ್ತಾ ಇದ್ದೇವೆ. ನೋಡಿ, ಇಲ್ಲಿ ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಏನು ಕೇಳುತ್ತೆ, ನಿಮ್ಮ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಸಲ್ಲಿಸಿರುವಂಥ ಅಪ್ಲಿಕೇಶನ್ ನಂಬರನ್ನು ಹಾಕಿ. ಇಲ್ಲಿ ನಾವು ಅಪ್ಲಿಕೇಶನ್ ನಂಬರನ್ನು ಹಾಕಿದ್ದೇವೆ. ಇವಾಗ ಇಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಎಂಟ್ರಿ ಮಾಡಿ ಅಂತ ಹೇಳುತ್ತೆ. ಈ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಶೋ ಅಂತ ಕ್ಲಿಕ್ ಮಾಡಿದಾಗ ನೀವು ಹಾಕಿರುವಂಥ ಅಪ್ಲಿಕೇಶನ್ ಮಾಹಿತಿ ಓಪನ್ ಆಗುತ್ತೆ. ಈ ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ಅಂತ ಕೇಳಬೇಡಿ, ಯಾಕಂದರೆ ನೀವು ಮೊದಲು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪೋರ್ಟಲಲ್ಲಿ ಅರ್ಜಿ ಸಲ್ಲಿಸಿದಾಗ ಮಾತ್ರ ನಿಮ್ಮ ಅರ್ಜಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆದಾಗ ನಿಮಗೆ ಈ ಒಂದು ಅಪ್ಲಿಕೇಶನ್ ನಂಬರ್ ಈ ವಿಧದಲ್ಲಿ ಜನರೇಟ್ ಆಗುತ್ತೆ. ಈ ರೀತಿ ಒಂದು ಪ್ರಿಂಟ್ ಕೂಡ ನಿಮಗೆ ಸಿಗುತ್ತೆ. ಸೊ ಆ ನಂಬರನ್ನು ಹಾಕಿ ನೀವು ಇಲ್ಲಿ ಸ್ಟೇಟಸ್ ಚೆಕ್ ಮಾಡೋಕ್ಕೆ ಈ ಕ್ಯಾಪ್ಚರ್ ಕೋಡ್ ಹಾಕಿ ಶೋ ಅಂತ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ನಾವು ಇಲ್ಲಿ ಕ್ಲಿಕ್ ಮಾಡಿದಾಗ ಅವರ ಹೆಸರು ಕಾಣ್ತಾ ಇದೆ, ಯಾರು ಅರ್ಜಿ ಸಲ್ಲಿಸಿದ್ದಾರೆ, ಹಾಗೂ ಅವರ ಏಜು, ಅವ್ರ ಜೆಂಡರು, ಅವ್ರ ಫಾದರ್ ನೇಮು, ಅವ್ರ ಮದರ್ ನೇಮ್ ಕಾಣುತ್ತೆ. ನೆಕ್ಸ್ಟ್ ನೋಡಿ, ಅವರ ಮೊಬೈಲ್ ನಂಬರ್ ಇರುತ್ತೆ, ಅವರು ಅರ್ಜಿ ಸಲ್ಲಿಸಿರುವ ದಿನಾಂಕ ಇರುತ್ತೆ. ಇಲ್ಲಿ ಅಪ್ಲಿಕೇಶನ್ ನಂಬರ್ ಶೋ ಆಗುತ್ತೆ. ಆವಾಗ ನೀವು ಈ ಅಪ್ಲಿಕೇಶನ್ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ಅದರ ಸ್ಟೇಟಸ್ ನಿಮಗೆ ಯಾವ ರೀತಿ ಕಾಣುತ್ತೆ ಅಂದರೆ ಇಲ್ಲಿ ಕಾಣ್ತಾ ಇದೆ ನೋಡಿ. ಆಲ್ರೆಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ಅಪ್ಲಿಕೇಶನ್ ಮತ್ತೆ ಈ ಒಂದು ಅಪ್ಲಿಕೇಶನ್ ಪ್ರಿಂಟ್ ಆಗುತ್ತೆ PDF ಅಲ್ಲಿ. ಅದನ್ನು ಮತ್ತೆ ನೀವು ಡೌನ್ಲೋಡ್ ಮಾಡ್ಕೋಬೋದು. ಮಿಸ್ ಆಗಿದ್ದರೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಬರುತ್ತೆ, ಇಲ್ಲಿ ಪೆಂಡಿಂಗ್ ವೆರಿಫಿಕೇಷನ್ ಅಂತ ಬರುತ್ತೆ. ಇವರು ಸಲ್ಲಿಸಿರುವ ಅರ್ಜಿ ಇನ್ನೂ ಪೆಂಡಿಂಗಲ್ಲಿದೆ. ಈ ಅರ್ಜಿ ಏನಾದರೂ ಅವರು ವೆರಿಫೈ ಮಾಡಿದ್ರೆ 100% ಇವರಿಗೆ
ಅಪ್ರೂವಲ್ ಆಗತ್ತೆ ಅಥವಾ ರಿಜೆಕ್ಟ್ ಆಗತ್ತೆ ಅಥವಾ ಪೆಂಡಿಂಗಲ್ಲಿರುತ್ತೆ. ಸೊ ಅಪ್ರೂವಲ್ ಆದರೆ ನೇರವಾಗಿ ಇವರು ಪಡೆದುಕೊಂಡಿರುವಂತಹ ಸಾಲ ನೇರವಾಗಿ ಯಾವ ಬ್ಯಾಂಕುಗಳಲ್ಲಿ ಇವರು ಸಾಲ ಪಡೆದುಕೊಂಡಿದ್ದಾರೆ ಆ ಬ್ಯಾಂಕಿಗೆ ನೇರವಾಗಿ ಇವರ ಸಬ್ಸಿಡಿ ಹಣದ ಒಂದು ಮಾಹಿತಿ ಹೋಗುತ್ತೆ. ಅಲ್ಲಿಂದ ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ಅವರ ಸಾಲಕ್ಕೆ ಈ ಒಂದು ಸಬ್ಸಿಡಿ ಹಣ ಜಮಾ ಆಗುತ್ತೆ. ಆವಾಗ ಅವರು ಪಡೆದುಕೊಂಡಿರುವ ಸಾಲದಲ್ಲಿ ಇವರಿಗೆ ಒಂದು ವಿನಾಯಿತಿ ಅಂದರೆ ಸಬ್ಸಿಡಿಯಾಗಿ ಮಿಕ್ಕಿರೋ ಸಾಲ ತುಂಬಕ್ಕೆ ಹೇಳುತ್ತೆ. ಸೊ ಸ್ನೇಹಿತರೆ, ಈ ರೀತಿಯಾಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನೀವು ಅರ್ಜಿ ಸಲ್ಲಿಸಿರುವಂಥ ಅರ್ಜಿಯ ಸ್ಥಿತಿಯನ್ನು ಚೆಕ್ ಮಾಡಿಕೊಳ್ಳಬಹುದು. ತುಂಬ ಸುಲಭವಾದಂಥ ವಿಧಾನ ಇದು. ನಿಮ್ಮ ಮೊಬೈಲ್ ಫೋನಲ್ಲೇ ಆಗತ್ತೆ. ನೀವು ಎಲ್ಲಿ ಹೋಗುವಂಥ ಅವಶ್ಯಕತೆ ಇಲ್ಲ, ಎಲ್ಲೂ ಹಣ ಕೊಡುವಂಥ ಅವಶ್ಯಕತೆ ಇಲ್ಲ. ಸೊ ಇಂಥ ಒಳ್ಳೆ ವಿಡಿಯೋಗಳಿಗೋಸ್ಕರ ಈಗಲೇ ನಮ್ಮ SB ಹುರ್ತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಇನ್ನೂ ಮಾಹಿತಿ ಇಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ. 100% ನಾನು ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸುವಂತಹ ವಿಡಿಯೋ ಮಾಡಿ ನಿಮಗೆ ತೋರಿಸಿಕೊಡುತ್ತೇನೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳಿದುಕೊಂಡಿದ್ದೇನೆ. ದಯವಿಟ್ಟು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ. ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ನಿಮಗೆ ಇದರ ಒಂದು ಅರ್ಜಿ ಸಲ್ಲಿಸಿರುವಂತಹ ಮಾಹಿತಿಯಲ್ಲಿ ಏನಾದರೂ ತಪ್ಪು ಆದರೆ ಅದನ್ನು ಯಾವ ರೀತಿ ಎಡಿಟ್ ಮಾಡಬೇಕಂತ ಅದರ ಬಗ್ಗೆ ಕೂಡ ತಿಳಿಸಿಕೊಡ್ತೇನೆ. ಹಾಗೂ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅರ್ಜಿ ಸಲ್ಲಿಸುವಂಥ ಮಾಹಿತಿ ಹೇಳಬೇಕಾದ್ರೆ ತುಂಬ ಲೇಟ್ ಆಗುತ್ತೆ. ಹಾಗೂ ಅರ್ಜಿ ಸಲ್ಲಿಸುವಂಥ ಮಾಹಿತಿ ಮಿನಿಮಮ್ ಇಲ್ಲ ಅಂದರೆ 10 to 15 ಮಿನಿಟ್ ಮಾಹಿತಿ ಹೇಳುವಂಥ ವಿಡಿಯೋ ಆಗುತ್ತೆ. ಅದರ ಬಗ್ಗೆ ನೀವು ತುಂಬ ಜನ ಕಮೆಂಟ್ ಮಾಡಿದ್ರೆ 100% ನಾನು ವಿಡಿಯೋ ಮಾಡಿ ತಿಳಿಸಿ ಕೊಡ್ತೇನೆ. ಸೊ ಸ್ನೇಹಿತರೆ, ಹಾಗೂ ನಮ್ಮ SB ಹುರ್ತಿ ಯೂಟ್ಯೂಬ್ ಚಾನಲ್ನಲ್ಲಿ ಇನ್ನೂ ಅನೇಕ ವಿಡಿಯೋಗಳ ಲಿಂಕ್ಗಳಿದ್ದಾವೆ. ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ದಯವಿಟ್ಟು ಎಲ್ಲರೂ ಕ್ಲಿಕ್ ಮಾಡಿ ಆ ಒಂದು ವಿಡಿಯೋಗಳನ್ನು ಕೂಡ ನೋಡಿ. ಹಾಗೂ ನಿಮಗೆ ಡಿಸ್ಕೌಂಟ್ ಪ್ರೈಸಲ್ಲಿ ನಿಮಗೆ ಕೆಲವೊಂದು ಪ್ರಾಡಕ್ಟ್ಸ್ಗಳ ಲಿಂಕ್ ಕೂಡ ಕೊಟ್ಟಿರ್ತೇವೆ ನಮ್ಮ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಅಲ್ಲೂ ಕೂಡ ಕ್ಲಿಕ್ ಮಾಡಿ ನೀವು ಪ್ರಾಡಕ್ಟ್ಗಳನ್ನು ಖರೀದಿ ಮಾಡಬಹುದು. ಅದರಿಂದ ಕೂಡ ನಿಮಗೆ ಒಳ್ಳೆಯ ರಿಯಾಯಿತಿ ಸಿಗುತ್ತೆ. ಹಾಗೂ ನಮ್ಮ ವೆಬ್ಸೈಟ್ ಲಿಂಕ್ ಕೂಡ ಇರುತ್ತೆ. ಹಾಗೂ ನಮ್ಮ ಟೆಲಿಗ್ರಾಮ್ ಲಿಂಕ್ ಹಾಗೂ ನಮ್ಮ ಮೇಲ್ ID ಲಿಂಕ್ ಎಲ್ಲ ಮಾಹಿತಿ ಕೂಡ ನಮ್ಮ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ನೀವು ಚೆಕ್ ಮಾಡಬಹುದು. ಆವಾಗ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ. ಇನ್ನೂ ಏನಾದರೂ ಮಾಹಿತಿ ಬೇಕಾದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ನಾವು 100% ನಿಮಗೆ ಸಹಾಯ ಮಾಡ್ತೇವೆ. ಹಾಗೂ ಸ್ನೇಹಿತರೆ, ನಾವು ವಿವರವಾಗಿ ಹೇಳುವಂತಹ ವಿಡಿಯೋದಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಯಾಕಂದರೆ ನಾವು ನಿಮಗೆ ಶಾರ್ಟ್ಕಟ್ಟಾಗಿ ಹೇಳ್ತಾ ಹೋದರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಲ್ಲ ಈ ಒಂದು ಮಾಹಿತಿ. ಅದಕ್ಕೋಸ್ಕರ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನೀಡಿದ್ದೇವೆ. ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಎಲ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.